ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಯೋಗ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗಲ್ಲಿ ನೋಡಿ, ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಮೊದಲನೇದಾಗಿ, ಯೋಗ ಕರ್ಮಸು ಕೌಶಲಂ ಎಂದು ಡ್ಯಾಶ್ನಲ್ಲಿ ಹೇಳಲಾಗಿದೆ. ಮಕ್ಕಳ, ನಾನಿಲ್ಲಿ ಆಯ್ಕೆಗಳನ್ನ ಬರೆದಿಲ್ಲ, ಡೈರೆಕ್ಟ್ ಉತ್ತರವನ್ನು ಬರೆದಿದ್ದೀನಿ. ಸರಿಯಾದ ಉತ್ತರ ಆಯ್ಕೆ ಸಿ, ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಓಕೆನಾ. ಎರಡನೇದಾಗಿ, ಯೋಗ ಚಿತ್ತವೃತ್ತಿ ನಿರೋಧ ಎನ್ನುವ ವಾಕ್ಯವನ್ನು ಡ್ಯಾಶ್ ರವರು ಉಲ್ಲೇಖಿಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಪತಂಜಲಿ ಮುನಿ. ಪತಂಜಲಿ ಮುನಿರವರು ಉಲ್ಲೇಖಿಸಿದ್ದಾರೆ. ಮೂರನೇದಾಗಿ, ಪತಂಜಲಿ ಯೋಗದ ಮತ್ತೊಂದು ಹೆಸರು ಡ್ಯಾಶ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ರಾಜಯೋಗ. ಪತಂಜಲಿ ಯೋಗದ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ರಾಜಯೋಗ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇ ಬಿಟ್ಟ ಸ್ಥಳ, ಆತ್ಮ ಮತ್ತು ಡ್ಯಾಶ್ ದ ಮಿಲನವೇ ಯೋಗ. ಉತ್ತರ ಪರಮಾತ್ಮನ ಮಿಲನವೇ ಯೋಗ. ಎರಡನೇದಾಗಿ, ಮೊದಲನೇ ಬಿಟ್ಟ ಸ್ಥಳ, ಆತ್ಮ ಮತ್ತು ಡ್ಯಾಶ್ ದ ಮಿಲನವೇ ಯೋಗ. ಸರಿಯಾದ ಉತ್ತರ ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮದ ಮಿಲನವೇ ಯೋಗ. ಎರಡನೇ ಬಿಟ್ಟ ಸ್ಥಳ, ಯೋಗ ಸೂತ್ರ ಗ್ರಂಥದಲ್ಲಿ ಒಟ್ಟು ಡ್ಯಾಶ್ ಸೂತ್ರಗಳಿವೆ. ಉತ್ತರ 195 ಸೂತ್ರಗಳಿವೆ. ಮೂರನೇದಾಗಿ, ಯೋಗ ಕರ್ಮಸು ಡ್ಯಾಶ್. ಸರಿಯಾದ ಉತ್ತರ ಕೌಶಲಂ. ಯೋಗ ಕರ್ಮಸು ಕೌಶಲಂ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಎ ಪಟ್ಟಿಯಲ್ಲಿರೋದನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸ್ಕೋಬೇಕಾಗತ್ತೆ. ಮೊದಲನೇದಾಗಿ, ಕರ್ಮಯೋಗ. ಇದಕ್ಕೆ ಸರಿಯಾದ ಉತ್ತರ ಕಾಯಕವೇ ಕೈಲಾಸ. ಕರ್ಮಯೋಗ ಕಾಯಕವೇ ಕೈಲಾಸ. ಎರಡನೇದಾಗಿ, ಭಕ್ತಿಯೋಗ. ಇದಕ್ಕೆ ಸರಿಯಾದ ಉತ್ತರ ಭಕ್ತಿ ಪ್ರಧಾನ. ಭಕ್ತಿಯೋಗ ಭಕ್ತಿ ಪ್ರಧಾನ. ಮೂರನೇದಾಗಿ, ಜ್ಞಾನಯೋಗ. ಇದಕ್ಕೆ ಸರಿಯಾದ ಉತ್ತರ ಮನುಷ್ಯ ಮತ್ತು ವಿಶ್ವಶಕ್ತಿ. ಜ್ಞಾನಯೋಗ ಅಂತಂದರೆ ಮನುಷ್ಯ ಮತ್ತು ವಿಶ್ವಶಕ್ತಿ. ನಾಲ್ಕನೇದಾಗಿ, ರಾಜಯೋಗ. ಸರಿಯಾದ ಉತ್ತರ ಅಷ್ಟಾಂಗ ಯೋಗ. ರಾಜಯೋಗ ಅಂತಂದರೆ ಅಷ್ಟಾಂಗ ಯೋಗ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1ರಲ್ಲಿ, ಯೋಗ ಶಬ್ದವು ಸಂಸ್ಕೃತದ ಯಾವ ಶಬ್ದದಿಂದ ಬಂದಿದೆ? ಉತ್ತರ ಯೋಗ ಶಬ್ದವು ಸಂಸ್ಕೃತದ ಯುಜ್ ಶಬ್ದದಿಂದ ಬಂದಿದೆ. ಪ್ರಶ್ನೆ 2, ಅಷ್ಟಾಂಗ ಯೋಗದ ಪಿತಾಮಹ ಯಾರು? ಉತ್ತರ ಅಷ್ಟಾಂಗ ಯೋಗದ ಪಿತಾಮಹ ಪತಂಜಲಿ ಮುನಿರವರು. ಪ್ರಶ್ನೆ 3, ಕರ್ಮಯೋಗದ ಸಿದ್ಧಾಂತ ಏನು? ಉತ್ತರ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಕಾರ್ಯೋನ್ಮುಖವಾಗುವುದನ್ನು ಕರ್ಮಯೋಗ ಸಿದ್ಧಾಂತ ಎನ್ನುವರು. ಪ್ರಶ್ನೆ 4, ಭಕ್ತಿಯೋಗದ ಒಂದು ಲಕ್ಷಣವನ್ನು ಬರೆಯಿರಿ. ಉತ್ತರ ಸಂಪೂರ್ಣ ಶರಣಾಗತಿ ಭಕ್ತಿಯೋಗದ ಒಂದು ಲಕ್ಷಣವಾಗಿದೆ. ಉತ್ತರ ಸಂಪೂರ್ಣ ಶರಣಾಗತಿ ಭಕ್ತಿಯೋಗದ ಒಂದು ಲಕ್ಷಣವಾಗಿದೆ. ಪ್ರಶ್ನೆ 5, ಜ್ಞಾನಯೋಗ ಮತ್ತು ಕರ್ಮಯೋಗಕ್ಕೆ ಇರುವ ಒಂದು ವ್ಯತ್ಯಾಸವನ್ನು ಬರೆಯಿರಿ. ಉತ್ತರ ಜ್ಞಾನಯೋಗ ಅಂತಂದರೆ ಜ್ಞಾನಯೋಗದಲ್ಲಿ ಜ್ಞಾನ ಪ್ರಧಾನವಾಗಿದೆ. ಕರ್ಮಯೋಗದಲ್ಲಿ ಕರ್ಮ ಪ್ರಧಾನವಾಗಿದೆ. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಯೋಗ ಅನ್ನೋ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಮಕ್ಕಳ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಇದಿಷ್ಟೇ ಅಲ್ಲದೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪನ್ನೋ ಬಟನ್ ಇದೆ, ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ. ಇದರಿಂದ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.